Hey guys, we are heading out for Gadaikallu today. So let's get going. ಬೆಳ್ತಂಗಡಿ ನಮಸ್ಕಾರ. ನಿಮಗೆ ಒಂದು ಮಿಡಲ್ ರೇಂಜ್ ಪ್ರಾಪರ್ ಆದಂತ ಟ್ರೆಕ್ಕಿಂಗ್ ಬೇಕು ಅಂದ್ರೆ ಇಲ್ಲಿಗೆ ವಿಸಿಟ್ ಮಾಡಬಹುದು. ಯು ಬ್ರೋ ನ್ಯೂ ಶೂ ಫಾರ್ ಟ್ರೆಕ್ಕಿಂಗ್. It's my old shoe. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ವಲ್ಪ ಆಡಿದೆ ಗಾಯ್ಸ್, ಫುಲ್ಲು ಹೇಳಿದ್ನಲ್ಲ ಸ್ಟ್ರೈಟ್ ಅಂತೂ ಇಲ್ಲ, ಬರ್ತಾ ಇದ್ದೀನಿ. ಆಕ್ಚುಲಿ ಮಂಗಳೂರಿಂದ ನಾವು ಬಸ್ಸಲ್ಲಿ ಬಂದ್ವಿ. ಧರ್ಮಸ್ಥಳ ಬಸ್ಸು ಬೆಳಗ್ಗೆ 5:15 ಕರೆಕ್ಟಾಗಿ. ಸೊ ಆ ಬಸ್ಸಲ್ಲಿ ಬಂದ್ವಿ ಬೆಳ್ತಂಗಡಿ ತನಕ. ಸೊ ಇಲ್ಲಿಂದ ನಾವು ನನ್ನ ಫ್ರೆಂಡ್ ಬಂದಿದ್ದಾರೆ ನೋಡಿ, ಬ್ಯಾಕ್ ಸೈಡ್ ಕಾರ್ ಇದೆ. ಸೊ ಅಲ್ಲಿಂದ ಇವಾಗ ಕಾರಿಂದ ನಾವು ಗಡಾಯಿಕಲ್ ಹೋಗ್ತಿದ್ದೀವಿ. ಇಲ್ಲಿಂದ ಒಂದು 15ರಿಂದ 20 ಕಿಲೋಮೀಟರ್ ಇದೆ ಅಷ್ಟೇ. ಓಕೆ ಗಾಯ್ಸ್, ಇಲ್ಲಿಂದ ಇವಾಗ ಹೊರಟಿದ್ದೀವಿ ಕಾರಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಜೊತೆ ಪ್ರೋ ರೈಡರ್ ಆದ ನೈತಿಕರಿದ್ದಾರೆ ನೋಡಿ. ಸೊ ಈ ಪ್ಲೇಸಿಗೆ 3 ಹೆಸರುಗಳಿಂದ ಕರೀತಾರೆ. ಒಂದು ಗಡಾಯಿ ಕಲ್ಲು ಅಂತ. ಗಡಾಯಿ ಅಂದರೆ ತುಳುವಲ್ಲಿ, ಇಲ್ಲಿನ ಲೋಕಲ್ ಭಾಷೆಯಲ್ಲಿ ದೊಡ್ಡದು ಅಂತ. ಸೊ ದೊಡ್ಡದಾದ ಕಲ್ಲು. ಸೊ ಇನ್ನೊಂದು ಹೆಸರು ಜಮಲಾಬಾದ್ ಫೋರ್ಟ್ ಅಂತ. ಟಿಪ್ಪು ಸುಲ್ತಾನ್ 1794ರಲ್ಲಿ ಈ ಕೋಟೆನ ನಿರ್ಮಿಸಿರೋದು. ಅಂದರೆ ಮೇಲೆ ಕೋಟೆ ಏನು ಕಾಣಲ್ಲ. ಸೊ ಮದ್ದು ಗುಂಡುಗಳನ್ನ ಶೇಖರಣೆ ಮಾಡೋದಕ್ಕೆ ಅಂತ ಮೇಲೊಂದು ಕೋಟೆ ಥರ ಮಾಡಿರ್ತಾರೆ. ಆದರೆ 1799ರಲ್ಲಿ ಬ್ರಿಟಿಷರು ಅದನ್ನು ಆಕ್ರಮಣ ಮಾಡ್ಕೊಳ್ತಾರೆ. ಸೊ ಟಿಪ್ಪು ಸುಲ್ತಾನ್ನ ತಾಯಿಯ ಹೆಸರು ಜಮಲಬಿ ಅನ್ನೋದು. ಸೊ ಅದರಿಂದ ಜಮಲಾಬಾದ್ ಅಂತ ಹೆಸರಿಡ್ತಾರೆ. ಹಾಗೆ ಇದನ್ನು ನರಸಿಂಹಗಡ ಅಂತಲೂ ಕರೀತಾರೆ. ಅಂದರೆ ಆಗಿನ ಕಾಲದಲ್ಲಿ ನರಸಿಂಹ ಬಲ್ಲಾಳ ಅನ್ನೋವಂಥ ಒಂದು ರಾಜ ಆಳ್ವಿಕೆ ನಡೆಸ್ತಿರ್ತಾನೆ. ಸೊ ಅದರಿಂದ ನರಸಿಂಹಗಡ ಅಂತಲೂ ಕೂಡ ಕರೀತಾರೆ ಇದನ್ನು. ನಿಮಗೆ ಅಲ್ಲೇ ದೂರದಲ್ಲಿ ಕಾಣಿಸ್ತುಂಟು ನೋಡಿ ಗಡಾಯಿಕಲ್ಲು, ಅದೇ. ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ತುಂಬ ಜಾಗರೂಕತೆಯಿಂದ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಮೇಲೆ ಚಿರತೆಯ ಸಂಚಾರ ಇದೆಯಂತೆ. ಅಂದರೆ ಇಲ್ಲಿ ಲೋಕಲ್ ಪೀಪಲ್ಸಿಗೆ ಯಾರಿಗೋ ಮೇಲೆ ಹೋದಾಗ ಸ್ವಲ್ಪ ಅಟ್ಯಾಕ್ ಮಾಡಿರೋ ಅಂಥ ಎಲ್ಲ ಘಟನೆಗಳು ನಡೆದಿದೆ. ಸೊ ಜೋಪಾನ ಆಗಿರಬೇಕು. ಆ್ಯಂಡ್ ದೆನ್ ಮೇಲೆ ಹೋಗ್ಬೇಕಾದ್ರೆ ನಿಮಗೆ ಏನು ಸಿಗಲ್ಲ ಗುರು, ಯಾರೂ ಸಿಗಲ್ಲ. ಸೊ ಅತ್ಯಂತ ನಾನು ಹೇಳ್ತಿರೋದು, ಯಾರಾದರೂ ಬಂದರೆ ತುಂಬ ಕೇರ್ಫುಲ್ ಆಗಿರಿ. ಓಕೆ, ಫೈನಲಿ ಗಾಯ್ಸ್ ರೀಚ್ ಆಗಿದ್ದೀವಿ. ಗಡಾಯಿಕಲ್ ಹತ್ರ ಇದ್ದೀವಿ ಇವಾಗ, ಅಂದರೆ ಕೆಳಗಡೆ ಬಂದಿದ್ದೀವಿ. ಸೊ ಮೇಲೆ ಹೋಗ್ಬೇಕು. ಸೊ ಹೋಗೋಣ, ಟ್ರೆಕ್ಕಿಂಗ್ ಮಾಡೋಣ. ಸಮುದ್ರ ಮಟ್ಟದಿಂದ 1700 ಮೀಟರ್ ಅಡಿ ಇದು ಫೋಕಸ್ಸೇ ಆಗ್ತಾ ಇಲ್ಲ ನಿಂದು. ಮಜಾ ಆಯ ತೋರಿಸು. ಕರೆಕ್ಟಾಗಿ 1874 ಮೆಟ್ಟಿಲುಗಳಿದೆ. ಪ್ರಾಪರ್ ಆಗಿ ನೀವು ಕರೆಕ್ಟಾಗಿ ಹತ್ತುತ್ತೀನಿ ಅಂತ ಹೇಳಿದ್ರೆ 1 ಅವರಲ್ಲಿ ನೀವು ಟ್ರೆಕ್ನ ಮಾಡ್ಬೋದು. ಕೆಲವರು ಸ್ವಲ್ಪ ಯಾರಾದರೂ ಆಗಲ್ಲ, ಸ್ವಲ್ಪ ಸುಸ್ತಾಗುತ್ತೆ ಅಂತ ಹೇಳಿದ್ರೆ ರೆಸ್ಟ್ ಮಾಡಿ ಹತ್ತಿದ್ರೆ 1.5 and 2 ಅವರಲ್ಲಿ ನೀವು ಟ್ರೆಕ್ಕಿಂಗ್ನ ಮಾಡ್ಬೋದಾಗಿದೆ. ಒಂದು ಮಿಡಲ್ ರೇಂಜ್ ಆರ್ಟ್ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು ಇದನ್ನು. ಇದರಲ್ಲಿ ಇಲ್ಲಿನ ಒಂದು ಇತಿಹಾಸ ಇದೆ. ಅಂದರೆ ಫಸ್ಟು ಯಾರ್ದಾದ್ರೂ ಮದುವೆ ಆಗಬೇಕು, ಮದುವೆ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಒಂದು ಬಾಗಿಲು ಇದೆಯಂತೆ. ಸೊ ಆ ಬಾಗಿಲಲ್ಲಿ ಹೋಗಿ ಇಲ್ಲಿಂದ ಒಂದು ದೇವಸ್ಥಾನದಿಂದ ಪೂಜೆ ಮಾಡ್ಕೊಂಡು ಹೋಗಿ ಎಲೆ ಅಡಿಕೆನ ತಗೊಂಡೋಗಿ ಅಲ್ಲಿ ಇಟ್ಟು ಅವ್ರ ಹತ್ರ ಅಂದರೆ ಅಲ್ಲಿ ಬೇಡ್ಕೊಂಡು ಅದನ್ನು ಅಲ್ಲಿ ಇಟ್ಟು ಬಂದಾಗ ನೆಕ್ಸ್ಟ್ ಡೇ ಅಲ್ಲಿ ಹೋದರೆ ಅಲ್ಲಿ ಬಂಗಾರ ಇರ್ತಿತ್ತು. ಮದುವೆ ಮಾಡೋದಕ್ಕೆ ಬೇಕಾದಂಥ ಒಡವೆಗಳೇನಿದೆ ಸೊ ಅಲ್ಲಿ ಇರ್ತಿತ್ತು. ಅದನ್ನು ಈ ಜನಗಳು ತಗೊಬಂದು ಮದುವೆಗೆ ಅಂದರೆ ಧರಿಸ್ಕೊಂಡು ಮದುವೆ ಅಥವಾ ಏನು ಸಮಾರಂಭ ಇದೆ ಅದೆಲ್ಲ ಆದಮೇಲೆ ಮತ್ತೆ ತಗೊಂಡೋಗಿ ವಾಪಸ್ ಇಡುವಂಥ ವಾಡಿಕೆ ನಡೀತಾ ಇತ್ತಂತೆ. ಕೆಲವು ಕಾರಣಗಳಿಂದ ಅದೇ ಮಾನವನ ಹೇಳ್ತಾರಲ್ಲ ಅತಿ ಆಸೆಯಿಂದಾಗಿ ಮತ್ತೆ ಅದು ನಿಂತೋಗಿದೆ. ಅಂದರೆ ಅದು ಮತ್ತೆ ಅಲ್ಲಿ ಇರಲಿಲ್ಲ, ಏನೋ ಯಾರೋ ಮಿಸ್ಯೂಸ್ ಮಾಡಿರ್ಬೋದು ಅಂತ ಅಂದ್ಕೊತೀನಿ. ನನಗೆ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ. ಬಟ್ ಆದರೆ ಇವಾಗ ಅದು ಇಲ್ಲಿ ನಡೀತಾ ಇಲ್ಲ. ಒಟ್ಟಿಗೆ ಇವತ್ತು ನೈತಿಕ್ ಇದ್ದಾರೆ, ದಾರಿಣಿ ಸಮಥಿಂಗ್ ಜೋಗಿ. This is Mansa from Goa. This is Bharatesh, our honorable president to our college. This is Miss Saniha Shetty, vice president to our college.
I already told this is Mansi from Goa, but she don't know Kannada, right? You understand Kannada? Yeah, little. But I will teach you today Kannada, okay? Okay. You just tell to my viewers, What? ಎಲ್ಲರೂ ಹೇಗಿದ್ದೀರಾ? ಹಾಯ್, ಎಲ್ಲರೂ ಹೇಗಿದ್ದೀರಾ? ಹಾಯ್, ಎಲ್ಲರೂ ಹೇಗಿದ್ದೀರಾ? 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 ನಮಸ್ಕಾರ. ನಮಸ್ಕಾರ. You say namaste like your ನಮಸ್ಕಾರ. 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 Enough. ತುಂಬಾ ಐ ವಿಲ್ ಟೀಚ್ ಮೆನಿ ವರ್ಡ್ಸ್, ಓಕೆ, ಡೋಂಟ್ ವರಿ. ಇಲ್ಲಿ ಮೊಬೈಲಲ್ಲಿ ರಿಜಿಸ್ಟರ್ ಮಾಡಿ 50 ರೂಪೀಸ್ ಎಂಟ್ರೆನ್ಸ್ ಫೀಸ್ ಕೊಡಬೇಕು. ಯಾಕೆ ಇದೆಯಾ ಇಷ್ಟೊಂದು? ಸನಿಯ ಟ್ರೆಕ್ಕಿಂಗ್ಗೋಸ್ಕರನೇ ಹೊಸ ಶೂ ತಗೊಬಂದಿದ್ದಾಳೆ ಗಾಯ್ಸ್. ಈಗ ಸ್ಟಾರ್ಟಿಂಗ್ ಮಾಡಿದಷ್ಟೇ, ಈಗಲೇ ಸುಸ್ತಾಗ್ತುಂಟು. ಇನ್ನು ಮುಂದೆ ಹೋಗುವಾಗ ಫುಲ್ಲು ಏನಾಗ್ತದೋ ಗೊತ್ತಿಲ್ಲ. रुको जरा सबर करो. ಭರತೇಶ್, ಹೆಂಗಿದೆ ಟ್ರೆಕ್ಕಿಂಗು? ಸೂಪರ್ ಅಲ್ಲ, ಈಗ ಸ್ಟಾರ್ಟಿಂಗ್ ಹೆಂಗುಂಟು ಅಂತ. ಸನಿಯಾ ಹೆಂಗಿದೆ? ಮಾನ್ಸಿ, how was your experience? Not good. The mountain and run. ವಾವ್ ಗಾಯ್ಸ್, ಸಖತ್ತಾಗಿದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸಖತ್ ಫೀಲ್ ಇದೆ. ಬಟ್ ಆದರೆ ಬಿಸಿಲು ಜಾಸ್ತಿ ಆದರೆ ಇಲ್ಲಿ ತುಂಬ ಶೆಕೆ ಆಗುತ್ತೆ. ಸೊ ಬಿಸಿಲು ಸ್ಟಾರ್ಟ್ ಆಗಿದೆ. ಬಟ್ ನಮ್ಮ ಕೆಲವರ ಫ್ರೆಂಡ್ಸ್ನ ಪರಿಸ್ಥಿತಿಯನ್ನು ನೋಡಿದ್ರೆ ನಮಗೆ ತುಂಬ ಬೇಜಾರಾಗ್ತಿದೆ. ಯಾಕಂದರೆ ಅವ್ರಿಗೆ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಟೈಮು ಅಥವಾ ಈ ಥರ ಮಾಡ್ತಾಯಿದ್ರೆ ಇದೇ ಥರ ಆಗುತ್ತೆ ಆ್ಯಕ್ಚುಲಿ. ಸೊ ಸ್ವಲ್ಪ ನೋಡಿಕೊಂಡು ಜಾಗರೂಕತೆಯಿಂದ ಬನ್ನಿ. ಜಾಸ್ತಿ ತುಂಬ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಅಥವಾ ಹೆಲ್ತ್ ಇಶ್ಯೂಸ್ ಇದ್ದರೆ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ. ಸೊ ಗಾಯ್ಸ್, ಸ್ವಲ್ಪ ಮಿಡಲ್ ಆಫ್ ದಿ ಟ್ರೆಕ್ಕಿಂಗಿಗೆ ಬಂದಿದ್ದೀವಿ ಆಯಿತಾ. ಸ್ವಲ್ಪ ಅಂದರೆ ತುಂಬಾ ಸುಸ್ತಾಗುತ್ತೆ ಆ್ಯಕ್ಚುಲಿ. ಅದಕ್ಕೆ ಟ್ರೆಕ್ಕಿಂಗ್ ಮಾಡ್ದಿಲ್ದವ್ರಿಗೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಎಲ್ಲ ನೋಡಿ ಅಲ್ಲಿ ಹಿಂದೆನೂ ಕೂತಿದ್ದಾರೆ, ನಾವು ಇಲ್ಲಿ ಸ್ವಲ್ಪ ಕೂತಿದ್ದೀವಿ. ರೆಸ್ಟ್ ಮಾಡಿನೇ ಹೋಗ್ತಾ ಇದ್ದೀವಿ, ನಿಧಾನಕ್ಕೆ ಹೋಗ್ತಿದ್ದೀವಿ ಆ್ಯಕ್ಚುಲಿ. ಆಗ ಟೈಮ್ ಪಾಸ್ ಆಗಲಿ ಅಂತ ಚಿಕ್ಕಿ ಮತ್ತು ಸ್ವಲ್ಪ ಬಿಸ್ಕೆಟ್ಸು ನೀರಲ್ಲಿ ಇಟ್ಕೊಂಡು, ನೀರು ಜಾಸ್ತಿ ತಂದಷ್ಟು ಒಳ್ಳೆಯದು. ಯಾಕಂದರೆ ತುಂಬ ಸುಸ್ತಾಗೋದ್ರಿಂದ ಕುಡಿಬೋದು. ಎನರ್ಜಿಗೆ ಗುಡ್ಡೆ ಬಿಸ್ಕೆಟ್ ತಿನ್ನಿ. ಬಿಸ್ಕೆಟ್ ತಿಂತಾ ಇದೀವಿ ಎಲ್ಲ ನೋಡಿ. ನಾವಿನ್ನೂ ಹೋಗ್ಲಿಲ್ಲ ಗಾಯ್ಸ್, ಇಲ್ಲೇ ಇದ್ದೀವಿ. ಎಲ್ಲಿ ಹತ್ತಿ ಕೂತಿದ್ದೀವಿ ಅಲ್ಲೇ ಇದ್ದೀವಿ. ಸಮಯ ಬಿಗ್ ಬಾಸ್ 9 ಗಂಟೆ ಆಗಿದೆ. ಎಂತ ಮಾಡ್ಲಿಕ್ಕಿಲ್ಲ ಗಾಯ್ಸ್. ನೋಡಿ, ಇವರೊಟ್ಟಿಗೆ ಬಂದ್ರೆ ಹಣೆ ಬರ ಇದೆ. ಅಯ್ಯೋ ದೇವರೇ, ನಮ್ಗೆ ಬೇಕಿತ್ತ ಇದು? ಅನುಭವಿಸ್ಬೇಕು, ಏನಿಲ್ಲ. ನಾನೊಂದು ಒಳ್ಳೆ ವ್ಯೂನ ಮಿಸ್ ಮಾಡ್ಕೊಂಡೆ, ಬೆಳಗಿನ ಒಂದು ಸನ್ರೈಸ್ ವ್ಯೂನ. ಇಲ್ಲಿಂದ ನೋಡಿ ಸ್ಟೆಪ್ಸ್, ಅಂದ್ರೆ ಇಲ್ಲಿ ನೋಡಿ ಎಲ್ಲ ಕಟ್ ಮಾಡಿದ್ದಾರೆ. ಇದು ಅಂದ್ರೆ ಕಲ್ಲಿಂದನೇ ಕೊರೆದ್ಬಿಟ್ಟು ಸ್ಟೆಪ್ಸ್ ಇರೋದು. ಸ್ಟೆಪ್ಸ್ಗಳು ನಾನು ಹೇಳ್ದಂಗೆ ಹತ್ತತ್ರ ನಿಮಗೆ 1864 ಸ್ಟೆಪ್ಸ್ಗಳು ಈ ಥರ ಇದೆ, ಈ ಚಿಕ್ಕ ಸ್ಟೆಪ್ಗಳು. ಸೊ ಇದನ್ನು ಇನ್ನೂ ಹೋಗ್ಬೋದು ಗಾಯ್ಸ್. ನಿಮಗೆ ಇದು ಮೇಲಿಂದ ವ್ಯೂ ಗಡಾಯಿಕಲ್ಲಿ ಇದೇನು ಸ್ಟೆಪ್ಸ್ ಇದೆ ಇದು ನೀವು ನೋಡ್ತಾ ಇದ್ರೆ ಸೇಮ್ ಆಸ್ ಹೆಂಗೆ ನಮಗೆ ಮಹಾರಾಷ್ಟ್ರದಲ್ಲಿರುವ ಹರಿಹರ ಫಾರ್ಟ್ ಹೆಂಗಿದೆ ಅದು ಕ್ಲೈಮ್, ಅದು ಸ್ವಲ್ಪ ನಿಮಗೆ ತುಂಬ ಹಾರ್ಡ್ ಇದೆ ಇದಕ್ಕಿಂತನೂ. ಅಂದರೆ ಸ್ಟ್ರೈಟ್ ಇದ್ದಂಗೆ ಕಾಣುತ್ತೆ. ಸೇಮ್ ಇದನ್ನು ಮೇಲಿಂದ ವ್ಯೂ ಮಾಡಿದಾಗ ನಿಮಗೂ ಇದು ಕೂಡ ಸ್ವಲ್ಪ ಅದೇ ಥರ ಹರಿಹರ ಫಾರ್ಟ್ ಇದು ಸ್ಟೆಪ್ಸ್ ಥರ ಫೀಲ್ ಆಗುತ್ತೆ. ಎಲ್ಲ ಹತ್ತಲಿಕ್ಕೆ ಇಷ್ಟೊಂದು ಕಷ್ಟಪಡ್ತಿದ್ದಾರೆ. ಆದರೆ ಈ ಕಲ್ಲುಗಳನ್ನೆಲ್ಲ ನೋಡಿ ಹೇಗೆ ಕಟ್ಟಿದ್ದಾರೆ ಇಲ್ಲಿ. ಆಗಿನ ಕಾಲದಲ್ಲಿ ಹೇಗೆ ಮಾಡಿರ್ಬೇಡ. 1764 ಇಸ್ವೆಯಲ್ಲಿ ಇದನ್ನು ಈ ಕೋಟೆಯನ್ನು ನಿರ್ಮಿಸಿರೋದು. ಎತ್ತು ಅಲ್ಲಾಡಿಸ್ಲ ಕಬ್ಬಣದ ನೋಡಿ ಪಿರಂಗಿ ನೋಡಿ ಹೇಗೆ ಉಂಟು. ಇಲ್ಲಿ ಹೇಗೆ ತಂದಿದ್ದಾರೆ ಅಪ್ಪ ದೇವರೇ. ವಾವ್, ನೋಡಿ ಇದು ಹೇಗೆ ಇಲ್ಲಿಗೆ ತಂದಿದ್ದಾರೆ. ಇವರುಗಳು ನಡಿಲಿಕ್ಕೆ ಅಳ್ತಿದ್ದಾರೆ. ಗಾಯ್ಸ್, ಈಗ ಇನ್ನ ಸ್ವಲ್ಪ ಉಂಟು ಹತ್ಲಿಕ್ಕೆ. ಈಗ ಹತ್ತಾ ಇದ್ದೀವಿ ಆಯ್ತಾ. ನೋಡಿ ಇಲ್ಲಿ ಇದ್ದಾರೆ ಇವರೇ ಎಲ್ಲರೂ. ತುಂಬಾ ಒಳ್ಳೆ ಟ್ರೆಕ್ಕರ್ಸ್, ಬರ್ಲೇಬೇಕು ಇವ್ರ ಜೊತೆ ನಾವು ಯಾವತ್ತೂ.
ಇದು ಸೊ ಗಾಯ್ಸ್, ಇದೆಲ್ಲ ಏನು ಕಾಣಿಸ್ತಿದೆ ಅಂದರೆ ಅಲ್ಲಿರೋ ಬೆಟ್ಟಗಳು ಅಥವಾ ಇನ್ನೊಂದು ಅದೆಲ್ಲ ಕುದುರೆಮುಖ ಸೇರುತ್ತೆ. ಕುದುರೆಮುಖ ಪರ್ವತ ಶ್ರೇಣಿಗಳು ನಮಗೆ ಇವಾಗ ಕಾಣಿಸ್ತಿರೋದು ಈಗ ಅಡಾಯಿಕಲ್ಲಿ ಮೇಲಿಂದ. ಡೀಪ್ ಆಗಿದೆ ನೋಡಿ, ನಿಮಗೆ ಗೊತ್ತಾಗ್ತಿದೆ, ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಹಾರ್ಡ್ ಆಗಿರುತ್ತೆ ಟ್ರೆಕ್ಕಿಂಗ್ ಅಂತ. Guys, ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ. ಲೈಕ್ 2 more minutes to go. ಸೊ ಅಲ್ಲಿದು ವ್ಯೂ ನಾನು ನಿಮಗೆ ತೋರಿಸ್ತೀನಿ. ಸೊ ಬಿ ವೇಟಿಂಗ್. ಇದು ನೈತಿಕ ಅಂತ, ನನ್ನ ಪ್ರೀತಿಯ ಅಣ್ಣ. ಕಂಗ್ರಾಚುಲೇಷನ್ ಬ್ರದರ್. ದಾರಿಣಿ ಅಂತ, ಶಿ ಈಸ್ ಮೋರ್ ದೆನ್ ಅ ಸಿಸ್ಟರ್ ಟು ಮೀ. ಮೋರ್ ದೆನ್ ಅ ಸಿಸ್ಟರ್ ಅಂದ್ರೆ ಫ್ಯಾಮಿಲಿ. ಓಕೆ ಗಾಯ್ಸ್, ಇದೆ ಎಂಟ್ರೆನ್ಸ್ ಆಫ್ ಫೋರ್ಟ್ ಆಯ್ತಾ. ಸೊ ಬಂದಿದ್ದೀವಿ, ಬಟ್ ಆದರೆ ನಾವು ಪ್ರಾಪರಾಗಿ ಅದು ಹೇಳಿದಾಗ 1 hour ಸಾಕು ಟ್ರೆಕ್ ಮಾಡೋಕ್ಕೆ. ಬಟ್ ನಾವು 2 hours ತೊಗೊಂಡು, ಯಾಕೆಂದರೆ ತುಂಬ ರೆಸ್ಟ್ ಮಾಡಿ ಇವರೆಲ್ಲ ಇರೋದ್ರಿಂದ ಮೇಲೆ ಕರ್ಕೊಂಡೇ ಬರಬೇಕಾಗಿರೋದ್ರಿಂದ ಲೇಟಾಗಿ ಬಂದಿದ್ದೀವಿ. ಇಲ್ಲ ಅಂತ ಹೇಳಿದರೆ ನಮ್ಮದು ನಾರ್ಮಲ್ ಪ್ರಾಪರ್ ಟ್ರೆಕ್ಕಿಂಗ್ 1 hour ಸಾಕು ಮೇಲೆ ಬರೋದಕ್ಕೆ. ತುಂಬ ಅಂದರೆ ತುಂಬ ಸಖತ್ತಾಗಿದೆ ಗುರು. ಇನ್ನೂ ಫುಲ್ ಟಾಪಿಗೆ ಹೋಗಿ ವ್ಯೂ ತೋರಿಸ್ತೀನಿ. ವಾವ್ ಗಾಯ್ಸ್, ಕ್ರೇಜಿ ವ್ಯೂ ಗುರು. ಫುಲ್ ಕಾಣಿಸ್ತದೆ ಗುರು. ಅರ್ಲಿ ಮಾರ್ನಿಂಗ್ ಎಲ್ಲ ಬಂದರೆ ಫುಲ್ ಫಾಗಿ. ಇಲ್ಲೊಂದು ಮನೆ ಥರ ಮಾಡಿದ್ದಾರೆ. ಅಂದರೆ ಇಲ್ಲಿ ಅದೇ ಹೇಳಿದ್ನಲ್ಲ, ಕೋಟೆ ಅಂದರೆ ಇದನ್ನೇ ಮದ್ದು ಗುಂಡುಗಳನ್ನ ಸಂಗ್ರಹಿಸಿಡೋದಕ್ಕೆ ಇದು ಮಾಡಿರೋದು ಆ್ಯಕ್ಚುಲಿ. ಇಲ್ಲಿ ಸ್ವಲ್ಪ ಬಿದ್ದೋಗಿದೆ, ಇಲ್ಲಿ ಸ್ವಲ್ಪ ಇದೆ. ಇದು ಇಲ್ಲಿ ಎಷ್ಟು ದೊಡ್ಡ ಇದುಂಟು. ಇದನ್ನು ಹೇಗೆ ತಿರುಗಿಸ್ತಿದ್ರು? ಇದು ಅದೇ ಹಳೆ ಕಾಲದಲ್ಲಿ ನಿಮ್ಗೆ ಇತ್ತಲ್ಲ ರಾಗಿಯ ಕಲ್ಲು ಆಗಿ. ಇಲ್ಲಿ ನೋಡಿ ಇಲ್ಲಿ ಎಂತ ಮಾಡಿದ್ದಾರೆ ಸಾವಿಲ್ಲಿ. ಬ್ಲಡಿ ಈಡಿಯಟ್ಸ್ ಮಾತ್ರ. ಇದೆಲ್ಲ ಎಂತ ಇದು ತಗೊಬಂದು ಇಲ್ಲಿ ಹಾಕಿ ಸಾಯ್ತೀರಾ, ಯಾಕೆ ಹೀಗೆ ಮಾಡ್ತೀರಾ ಅನ್ನೋದು ಒಂದಂತೂ ಗೊತ್ತಾಗಲ್ಲ. ಪ್ಲೀಸ್ ಪ್ಲಾಸ್ಟಿಕ್ ಎಲ್ಲ ತುಂಬ ಇಲ್ಲಿ ತಂದು ಎಷ್ಟು ಹಾಳು ಮಾಡಬೇಡಿ ಯಾವ ಪ್ಲೇಸಸ್ನು. It's very wrong to pollute this beautiful place. ನೋಡಿ ಇದೆ ನೋಡಿ, ಚಂದ ಉಂಟು ಒಂಥರ ಲೇಕ್. ಹೌದು, ಇದಕ್ಕೆ ಕೆಳಗೆ ಹೋಗ್ಲಿಕ್ಕಿಲ್ಲ ಅಂತೆ, ಬಟ್ ಮೇಲಿಂದಾನೇ ವ್ಯೂ ಅನ್ನು ಎಂಜಾಯ್ ಮಾಡಬಹುದು. ಇದನ್ನು ಕುಡಿಬಹುದಾ ನೀರು? ನೀರು ಪೊಲ್ಯೂಟ್ ಆಗಿದೆ, ಸೊ ಬೇಡ ಅಂತ ನಾನು ಹೇಳ್ತೀನಿ. ಡೋಂಟ್ ರೆಕಮೆಂಡ್ ಟು ಡ್ರಿಂಕ್. ಐ ಡೋಂಟ್ ರೆಕಮೆಂಡ್ ಇಟ್. ಟಿಪ್ಪು ಸುಲ್ತಾನ್ ಟೈಮಲ್ಲಿ ಅಂದರೆ ಅವರು ನೀರುಗಳನ್ನ ಕುಡಿಲಿಕ್ಕೆ ಅಥವಾ ಇನ್ನೊಂದು ಎಲ್ಲ ಮಾಡಲಿಕ್ಕೆ ಇಲ್ಲಿ ಈ ಕೆರೆಯಿಂದ ನೀರನ್ನ ಬಳಸ್ತಿದ್ರು. ಇಲ್ಲಿ ನೋಡಿ ಇಷ್ಟು ಬಿಸಿಲುಂಟು ಎಲ್ಲ ಉಂಟು, ಆದರೂ ಕೂಡ ನೀರು ಯಾವಾಗಲೂ ವರ್ಷದಲ್ಲಿ ಫುಲ್ ಇಲ್ಲಿ ನೀರಿರುತ್ತೆ. ಅಗೇನ್ ವಾಟ್ ಇಸ್ ದಟ್? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ What? Saniya, are you mad? That is not Gadde. In Kannada we can say Pirangi. This is Pirangi. ಬಾಂಬ್ ಹಾಕ್ಬಿಟ್ಟು ಒಂದು ಸೈಡಿಂದ ಹೊಡಿತಾ ಇದ್ರು, ಗೊತ್ತುಂಟಾ? ಬಾಂಬ್ ಹಾಕಿ ಶೂಟ್ ಮಾಡೋದು ಎನಿಮೀಸಿಗೆ. ಹಾಂ, ಸ್ವಲ್ಪ ಪೊಲ್ಯೂಟ್ ಆಗಿ ಚಂದ ಏನಿಲ್ಲ. ಕೆಳಗೆ ಹೋಗೋದು ಇಳಿಯೋದು ಆ ಥರ ಏನು ಮಾಡಬೇಡಿ. ಬಿಕಾಸ್ ತುಂಬ ಡೀಪ್ ಇದೆ. ತುಂಬ ಕೇಸಸ್ ಇದೆ ದಟ್ ಏನಂತ ಹೇಳಿದ್ರೆ ತುಂಬ ಜನ ಇದ್ರ ಒಳಗೆ ಹೋಗಿ ಅಂದರೆ ಅವರು ಸತ್ತೋಗಿ ಪ್ರಾಣ ಹಾನಿ ಆಗಿರುವ ಕಾರಣಗಳು ಇಲ್ಲಿ ಇದೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದ್ರೊಳಗೆ ಹೋಗ್ಬೇಡಿ. ಇನ್ನೊಂದು ಕಡೆಯಲ್ಲಿ ಬರ್ಲಿಕ್ಕೆ ಹೌದಾ? ಇದು ನನಗೆ ಗೊತ್ತಿಲ್ಲ. ಇದು ಸುರಂಗ ಮಾರ್ಗ ಎಲ್ಲಿ ಓಕೆ, ನೀರೊಳಗೆ ಅದು ಹೇಗೆ ಹೋಗಿ ಬರುದು? ಸಮ್ಮರಿನ್ ದೈನಿ ಅಲ್ಲ, ಆಗಿನ ಕಾಲದಲ್ಲಿ ಸಮ್ಮರಿನ್ ಅಲ್ಲಿ ಹೋಗಿ ಬರುದು. ಒಳಗೆ ಹೋಗಿ ತಿಮಿಂಗಿಲ್ಲ ಅಥವಾ ಮೀನು ಒಳಗೆ ಹೋಗಿ ಇನ್ನೊಂದ್ ಸೈಡ್ ಇಂದ ಬರುದಂತೆ. ನಂಗೆ ಗೊತ್ತಿಲ್ಲ, ನಾನ್ ನೋಡಿದ್ದೇನೆ ವಿಕಿಪೀಡಿಯಾ ಎಲ್ಲ ಸರ್ಚ್ ಮಾಡಿ ನಾನು ನೋಡಿದ್ದೇನೆ. ನನ್ಗೆ ಯಾವ್ದು ಗೊತ್ತಿಲ್ಲ. ನೀರು ಒಳಗೆ ಗುಹೆಯಿಂದ ಹೋಗಿ ಇನ್ನೊಂದು ಸೈಡ್ ಬರುದು.
ಹಿಸ್ಟ್ರಿ ಟೀಚರ್ ನೈತಿಕ ಹಾಕ್ಬೇಡ ಆಯ್ತು, ಅದು ಕ್ಲಾರಿಟಿ ಮಾಡಿ ಹಾಕೋ ಮತ್ತೆ. ಕ್ಲಾರಿಫೈ ಇದು ಬೇಕಿತ್ತು. ಟಾಪ್ ಆಫ್ ದಿ ಇನ್ನೊಂದು ಕಡೆ ವ್ಯೂ ಇದೆ. ಸ್ವಲ್ಪ ನೋಡಿ, ಇಲ್ಲಿ ಇದಿರೋದು ಇದು ಇಟ್ಟಿಗೆಲ್ಲ ಕಟ್ಟಿದ್ದಾರೆ, ಬಟ್ ಅದನ್ನೆಲ್ಲ ಹತ್ತಿ ಅಥವಾ ಮಳೆಗೆ ಇನ್ನೊಂದು ಫುಲ್ ಸ್ವಲ್ಪ ಡೆಮಾಲಿಷ್ ಆಗಿರೋ ಥರ ಆಗಿದೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನಿಮಗೆ ನೋಡಿ ಕಾಣಿಸ್ತಂತೆ ಎಲ್ಲ ಕುದುರೆ ಮುಖದ ಎಲ್ಲ. ನಮ್ಮ ಎಕ್ಕಡ್ ಬುಯಿ. ಸೊ ಸಾಕಾಗಿತ್ತು, ಎಕ್ಸ್ಪೀರಿಯನ್ಸ್ ಅಂತೂ ಚಂದ ಇತ್ತು, ಸ್ವಲ್ಪ ಹಾರ್ಡ್ ಆಗಿತ್ತು. ಐ ಟು ದಿಸ್ ಒನ್ ಗಡಾಯಿಕಲ್ಲು. ಸ್ವಲ್ಪ ಇಳಿಬೇಕಾದ್ರೆ ಎಲ್ಲ ನೋಡಿ, ಕೆಳಗೆ ಹೋಗ್ಬೇಕಾದ್ರೆ ಸ್ವಲ್ಪ ಜೋಪಾನ, ಸ್ಲಿಪ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿ ಕೊಟ್ಟೋರ್ಯಾರು, ಅದೇನೋ ನಿನ್ನ ನೋಟ, ಅದೇನ ಪ್ರೀತಿ ಆಟ. ನೆಕ್ಸ್ಟ್ ಲೈನ್ ನಂಗೆ ಗೊತ್ತಿಲ್ಲ ರೀಕ್ಸ್. Finally, we completed our trekking. ಸೇಫ್ಲಿ. Yeah, safely. Thank God. ಇದನ್ನ ಹತ್ಬೇಕಾ? ಅಷ್ಟು ಡೇರಿಂಗ್ ಇದ್ರಿ. ನಾನೊಂದು ಗೊಲ್ಲ ಊಟ 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 ಮಚ್ಚ ಹೇಗಿದೆ? ನಾವು ಗಡಾಯಿಕಲ್ಲು ಮುಗಿಸಿ ಈಗ ಎರ್ಮೈ ಫಾಲ್ಸ್ಗೆ ಬಂದಿದ್ದೇವೆ. ಸೊ ಅದನ್ನ ನೋಡ್ಲಿಕ್ಕೆ ಬನ್ನಿ ನಮ್ಮ ಜೊತೆ. ಇಲ್ಲಿಂದ ನಾವು ಎಕ್ಸಾಕ್ಟ್ ಆ ಲೊಕೇಶನ್ ಹತ್ರ ಬಂದಿದ್ವಿ. 2 ಕಿಲೋಮೀಟರ್ ಹೋಗ್ಬೇಕಂದ್ರೆ ನಡ್ಕೊಂಡಾದ್ರೂ ಹೋಗ್ಬೋದು, ಇಲ್ಲ 2 ವೀಲರ್ಸಲ್ಲಿ ಹೋಗ್ಬೋದು, ಇಲ್ಲ ಇಲ್ಲಿ ಜೀಪ್ ವ್ಯವಸ್ಥೆ ಇದೆ. ಒಬ್ಬರಿಗೆ 100 ರುಪೀಸ್ ತಗೊಳ್ತಾರೆ. ಅಂದರೆ ಅಲ್ಲಿ ತನಕ ಕರ್ಕೊಂಡೋಗಿ ಮತ್ತೆ ವಾಪಸ್ ಬರೋದಕ್ಕೆ ಒಬ್ಬರಿಗೆ 100 ರುಪೀಸ್ ಇದೆ. ಬಟ್ ನಾವು ಬೇಡ, ಆರಾಮಾಗಿ ಜಾಲಿ ಮಾಡ್ಕೊಂಡು ನಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ. ದಿಸ್ ಈಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎರ್ಮೈ ಫಾಲ್ಸು. ಇಲ್ಲಿಂದ 2 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಆದರೆ ಏನು ಹಿಲ್ ಸ್ಟೇಷನ್ ಥರ ಏನಿಲ್ಲ ಅಂತೆ. ಮಡ್ ರೋಡು, ಒಂದು ಪ್ರಾಪರ್ ಆದ ಒಂದು ಆಫ್ ರೋಡು. ನೀವು ಯಾವ್ದಾದ್ರು ಒಂದು ತಾರ್ ಅಥವಾ ಏನಾದ್ರು ಬಂದರೆ ಆಫ್ ರೋಡ್ ಆರಾಮಾಗಿ ಮಾಡ್ಬೋದು ಆ್ಯಕ್ಚುಲಿ. ಪ್ರೈಸ್ ಎಂಟ್ರೆನ್ಸ್ ಫೀಸ್ ಇದೆ. ಪರ್ ಪರ್ಸನ್ 50 ರುಪೀಸ್ ತಗೊಳ್ತಾರೆ. ಯಾಕಂದರೆ ಇದು ಪ್ರೈವೇಟ್ ಅಂತ ಇದೆ, ಅಲ್ಲಿ ಗೊತ್ತಿಲ್ಲ. ಬಟ್ ಆದರೆ 50 ರುಪೀಸ್ ಎಂಟ್ರಿ ಇದೆ ಒಬ್ಬರಿಗೆ. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಜೊತೆಗಿರು ನೀನು ಅಪ್ಪನ ನಿನ್ನನ್ನು ಪಡೆದ ನಾನು ಪುನೀತ ನಗುತ್ತಾ. ಬೀಳ್ತುಂಟು. ಓಕೆ, ವಾವ್, ಫೈನಲಿ ನೋಡಿ ವಾಟರ್ ಫಾಲ್ಸ್ ಸಕ್ಕತ್ತಾಗಿ ಬ್ಯೂಟಿಫುಲ್ ಆಗಿ ಚೆನ್ನಾಗಿದೆ ಗುರು. ಒಳ್ಳೆ ವಾಟರ್ ಫಾಲ್ಸ್ ಅಂತ ಹೇಳ್ಬೋದು. ಅಂದ್ರೆ ಆಟ ಆಡೋದಕ್ಕೆ ಇಲ್ಲೇನು ಅಷ್ಟೊಂದೇನು ಫುಲ್ ಡೀಪ್ ಆಗಿಲ್ಲ. ಸೊ ಇನ್ನೊಂದು ಫಾಲ್ಸ್ ಇದೆ ಆ ಕಡೆ, ಅದು ನಾನು ತೋರಿಸಿದ್ದೇನೆ ಅನ್ಕೊಂತೀನಿ. ಅಲ್ಲಿ ಸ್ವಲ್ಪ ಆಟ ಆಡ್ಬೋದು. ಜಸ್ಟ್ ಒಂದು ಲಿಟಲ್ ಬಿಟ್ ಆಗಿ ನೀರು ಇವಾಗ ಕಮ್ಮಿ ಆಗಿದೆ, ಬಟ್ ಜಾಸ್ತಿ ಬರ್ಬೋದು ಅನ್ಕೊಂತೀನಿ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ನೈಸ್ ವ್ಯೂ. ಇದು ಆ್ಯಕ್ಚುಲಿ ಗೈಸ್ ಮೇಲಿಂದ ವ್ಯೂ ನೋಡಲಿಕ್ಕೆ ಫಾಲ್ಸ್ ಇದು. ಹೋಗ, ಇದು ಮೇಲೆ ಬಂದರೆ ಕೆಳಗಡೆ ಏನು ತೋರಿಸ್ತೆ ಅದ್ರದ್ದು ಮೇಲೆ ಇನ್ನೊಂದು ಫಾಲ್ಸ್ ಇದು.
ಸೊ ಇಲ್ಲಿ ಆಟ ಆಡ್ಲಿಕ್ಕೆ ಸ್ಪೇಸ್ ಚಂದ ಇದೆ, ಬೇಕಾದ್ರೆ ಅಲ್ಲಿಗಿಂತನೂ ಇಲ್ಲಿ ಚಂದ ಇದೆ ಆಟ ಆಡ್ಲಿಕ್ಕೆ ಸ್ಪೇಸು. ಅಂದ್ರೆ ಅಲ್ಲಿಂದ ಸ್ವಲ್ಪ ಹೈಟಾಗಿ ಬೀಳಲ್ಲ ಅಷ್ಟೇ, ಅದ್ ಬಿಟ್ರೆ ಇಲ್ಲಿ ಚಂದ ಇದೆ, ಇಲ್ಲಿ ಬರ್ಬೋದು. So finally we have come to an end of our trek. 6 to 5 members. Yeah. One member is missing. From 6 to 4 members. 5 members. So finally we have come to an end of our trip. From 6 members to 5 members. Finally we have come to an end of our trek. From 5 members to 6 members. Oh, sorry, ulta. So finally we have come to an end of our trek. From 6 members to 5 members. ಓಕೆ ಗಾಯ್ಸ್, See you soon. ಯಾ ಈ ವಿಡಿಯೋ ನೀವು ನೋಡಿ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ. ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.